ಎಲ್ರಿಗೂ ನಮಸ್ತೆ. ವೆಲ್ಕಮ್ ಟು ಅನದರ್ ವ್ಲಾಗ್. ಆ್ಯಸ್ ಯೂಶ್ವಲ್ ಇದು ಕೂಡ ಲಾಸ್ಟ್ ವ್ಲಾಗ್ ಥರನೇ ಆಷಾಢ ಮಾಸದ 2ನೇ ಶುಕ್ರವಾರದ ವ್ಲಾಗ್. ನಂಗೆ ಮಧ್ಯದಲ್ಲಿ ಒಂದು ಸ್ವಲ್ಪನೂ ಶೂಟ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ, ಹಾಗಾಗಿ ಮತ್ತೆ ಶುಕ್ರವಾರದ ವ್ಲಾಗ್ನೇ ತೊಗೊಂಬಂದಿದ್ದೀನಿ. ಬೆಳಗ್ಗೆನೇ ಬೇಗ ಎದ್ದು ಕೆಲಸಗಳನ್ನು ಮಾಡ್ಕೊಳ್ಳೋಣ ಅಂತ ಬೇಗನೆ ಎದ್ದೆ, ಆದರೆ ಪವರ್ ಡಿಸ್ಕನೆಕ್ಟ್ ಆಗಿತ್ತು. ಗೊತ್ತಿಲ್ಲ ಏನು ಪ್ರಾಬ್ಲಮ್ ಇತ್ತೋ ಏನೋ, ತುಂಬ ಹೋಗಿ ಬಂದು ಮಾಡ್ತಾಯಿತ್ತು. ಹಾಗಾಗಿ ಬೆಳಗ್ಗೆ ಸ್ವಲ್ಪ ಬೇಗ ಪೂಜೆ ಮಾಡೋಣ ಅಂತ ಎದ್ದಿರ್ತೀನಿ, ಅದು ಇವತ್ತು ಯಾಕೋ ಸಕ್ಸಸ್ ಆಗಲಿಲ್ಲ. ಅಂದರೆ ಒಂಥರ ಅನಾನುಕೂಲ ಥರ ಆಯಿತು, ಹೋಗೋದು ಬರೋದು ಮಾಡ್ತಾಯಿತ್ತು ಕರೆಂಟು. ಹಾಗಾಗಿ ನಂಗೆ ಪೂಜೆಗೆ ಪ್ರಿಪ್ರೇಷನ್ ಮಾಡ್ಕೊಳ್ಳೋಕ್ಕೆಲ್ಲ ಸ್ವಲ್ಪ ತಡನೇ ಆಗೋಯಿತು. ಸ್ನಾನಕ್ಕೆ ಹೋಗಿದ್ದು ತಡ ಆಗೋಯಿತು. ಹಾಗಾಗಿ ಆಲ್ಮೋಸ್ಟ್ ಈಗೊಂದು 6 ಗಂಟೆ ಮೇಲೆ ಆಗಿತ್ತು ನಾನು ಪೂಜೆ ಶುರು ಮಾಡಿದಾಗ. ಸೊ ಎನಿವೇ ಬೆಳಗ್ಗೆ ಬೇಗ ಮಾಡೋಣ, ಬ್ರಾಹ್ಮಿ ಮುಹೂರ್ತ ತಪ್ಪಿದ್ರೂ ಪರವಾಗಿಲ್ಲ, ಬೇಗ ಮುಗಿಸೋಣ ಅಂತ ಹೇಳಿ ಪೂಜೆನ ಶುರು ಮಾಡಿಕೊಂಡೆ. ಪ್ರಿಪ್ರೇಷನ್ ವಿಡಿಯೋ ಏನೂ ಮಾಡ್ಕೊಳ್ಲಿಲ್ಲ, ಯಾಕಂತ ಹೇಳಿದ್ರೆ ಕರೆಂಟ್ ಸರಿಯಾಗಿರಲಿಲ್ಲ, ಹೋಗಿ ಬರ್ತಿತ್ತಲ್ಲ. ಆ ಕತ್ಲಲ್ಲಿ ಇನ್ನೇನು ಮಾಡ್ಕೊಳಕ್ಕಾಗುತ್ತೆ, ಶೂಟ್ ಮಾಡ್ಕೊಳ್ಳೋಕ್ಕೆ ಸರಿ ಹೋಗಲ್ಲ. ಒಂದು ಸ್ವಲ್ಪ ಪೂಜೆಗೆ ತಯಾರಿ ಮಾಡಿಕೊಂಡೆ ಅಷ್ಟೇ, ಹಾಗಾಗಿ ಏನೂ ವೀಡಿಯೋ ಮಾಡ್ಕೊಳ್ಳಿಲ್ಲ. ಸ್ವಲ್ಪ ಆಚೆ ಬೆಳಕಾಗಿ ಮನೆ ತುಂಬ ಬೆಳಕು ಬಿದ್ದ ಮೇಲೇ ನಾನು ವೀಡಿಯೋ ಶೂಟ್ ಮಾಡ್ತಿದ್ದೀನಿ. ಇನ್ನು ತುಂಬ ಜನ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋರು, ನನ್ನ ಹಳೆ ಫ್ರೆಂಡ್ಸ್ಗಳಂದರೆ ನಾನು ಓದ್ತಾ ಇರುವಾಗ ಫ್ರೆಂಡ್ಸ್ಗಳಿರ್ತಾರಲ್ಲ, ಅವರೆಲ್ಲ ಈಗೀಗ ಒಬ್ಬೊಬ್ಬರು ಕನೆಕ್ಟ್ ಆಗಿದ್ದಾರೆ. ಏಕೆಂದರೆ ಎಲ್ಲರ ನಂಬರು ಇಟ್ಕೊಳ್ಳೋಕ್ಕಾಗಲ್ಲ, ಕೆಲವೊಂದು ನಂಬರ್ ಮಿಸ್ ಆಗಿರುತ್ತೆ. ಕೆಲವೊಬ್ಬರು ಇವಾಗ ಇನ್ಸ್ಟಾಗ್ರಾಮಲ್ಲಿ ಕೆಲವೊಂದು ರೀಲ್ಸ್ ಎಲ್ಲ ಶೇರ್ ಆದಾಗ ಕನೆಕ್ಟ್ ಆಗಿದ್ದಾರೆ. ಅವರೆಲ್ಲ ಕೇಳೋದೇನೆಂದರೆ, ಯಪ್ಪ ನಿಂಗೆ ಎಲ್ಲಿಂದ ಎನರ್ಜಿ ಬರುತ್ತೆ, ಹೇಗೆ ಮಾಡ್ತೀಯ ಇದೆಲ್ಲ, ಎಷ್ಟು ಪೂಜೆಗಳನ್ನ ಮಾಡ್ತೀಯ, ಹೆಂಗೆ ಸಾಧ್ಯ ನಿನಗೆ, ನಮ್ಗೆ ಒಂದೊಂದು ಸರಿ ಏನಕ್ಕೂ ಟೈಮ್ ಸಾಕಾಗಲ್ಲ, ನೀನು ಹೇಗೆ ಮಾಡ್ತೀಯ, ಏನಕ್ಕೆ ಇಷ್ಟೊಂದೆಲ್ಲ ಮಾಡ್ತೀಯ ಅಂತ ಕೇಳ್ತಾಯಿದ್ರು. ಅವ್ರ ಹತ್ರನೂ ಮಾತಾಡಿದೆ, ಒಂದು ಸ್ವಲ್ಪ ಎಲ್ಲ ಮಾತಾಡಿ ಯಾಕೆ ಮಾಡಬೇಕು ಏನು ಅಂತ ಕೆಲವೊಂದು ಮಾತಾಡಿದೆ. ಬಟ್ ಇದನ್ನು ಹಾಗೆ ನಿಮ್ಮ ಜೊತೆಗೆ ನಾನು ಹಂಚ್ಕೋಬೇಕು ಅಂತ ಅನಿಸ್ತು. ಹಾಗಾಗಿ ಆಷಾಢ ಶುಕ್ರವಾರ ಪೂಜೆ ಜೊತೆಗೆ ಮಾತಾಡೋಣ ಅಂದ್ಕೊಂಡೆ. ನೋಡಿ, ಮನೆ ಅನ್ನೋದು ಬರೀ ಇಟ್ಟಿಗೆ, ಸಿಮೆಂಟು, ಮಣ್ಣು, ಮಸಿ ಹಾಕಿ ಮಾಡಿರೋದು, ನಾವಿಲ್ಲಿ ವಾಸ ಮಾಡೋಕ್ಕೆ ಮಾಡ್ಕೊಂಡಿರೋ ಅಂಥದ್ದು ಅಂತ ಯಾವತ್ತೂ ಭಾವಿಸ್ಬಾರ್ದು. ಇದು ನಾನೇನು ಬಿಲೀವ್ ಮಾಡ್ತೀನಿ ಅದನ್ನು ಹೇಳ್ತಿದ್ದೀನಿ ಅಷ್ಟೇ. ಮನೆ ಹೆಂಗೆ ಇರಲಿ, ಹರಕ್ಲು ಮುರುಕ್ಲು ಮನೆ ಆದ್ರೂ ಕೂಡ ಅಂದವಾಗಿಟ್ಟು ಅದನ್ನು ಅರಮನೆ ಮಾಡೋವಂಥ ಶಕ್ತಿ ಹೆಣ್ಣಲ್ಲಿರುತ್ತೆ. ಹಾಗಾಗಿ ಮನೆ ಅನ್ನೋದು ಎಷ್ಟು ಅಚ್ಚುಕಟ್ಟಾಗಿ ಸಿಂಪಲಾಗಿ ಇಟ್ಕೊತೀವೋ ಅಷ್ಟೇ ಒಳ್ಳೆಯದು. ತುಂಬ ಮೆಸ್ ಮಾಡಿಕೊಂಡು ಇಟ್ಕೊಳ್ಳೋಕೆ ಸಾಧ್ಯನೇ ಇಲ್ಲ, ನನಗಂತೂ ಆಗೋದೇ ಇಲ್ಲ. ಎಷ್ಟು ಕ್ಲೀನಾಗಿ ಅಂದವಾಗಿ ತುಂಬ ಲಕ್ಸುರಿಯಾಗಿ ಇಟ್ಕೊಂಡಿಲ್ಲ ಅಂದ್ರೂ ಕೂಡ ಹಿತಮಿತವಾಗಿ ಎಷ್ಟು ಬೇಕೋ ಅನುಕೂಲಕ್ಕೆ ತಕ್ಕ ಹಾಗೆ ಇಟ್ಕೊಂಡು ಅಚ್ಚುಕಟ್ಟಾಗಿ ಕ್ಲೀನಾಗಿ ಶುಭ್ರವಾಗಿ ಇಟ್ಕೊಂಡ್ರೆ ಅದಕ್ಕಿಂತ ಹೆಚ್ಚಿಂದ ಏನೂ ಇಲ್ಲ. ನಾನು ಆ ಥರ ಬಿಲೀವ್ ಮಾಡ್ತೀನಿ. ಅದು ಗೃಹಿಣಿ ಕೈಯಲ್ಲಿರುತ್ತೆ. ಆ ಮನೇಲಿ ಒಂದು ಹೆಣ್ಣಿದ್ದಾಳೆ ಅಂತ ಹೇಳಿದ್ರೆ ಅವಳ ಕೆಲಸ ಆಗಿರುತ್ತೆ. ಕೆಲಸ ಅನ್ನೋದಕ್ಕಿಂತನೂ ತುಂಬ ಇಷ್ಟಪಟ್ಟು ಮಾಡಿ, ಯಾಕೆಂದರೆ ಮನೆ ಅನ್ನೋದು ಒಬ್ಬ ಗಂಡಸಿಗಿಂತನೂ ಒಬ್ಬ ಹೆಂಗಸಿನ ಜೊತೆ, ಅಂದರೆ ಒಂದು ಗಂಡ ಹೆಂಗೆ ಹೇಳೋದು, ಒಬ್ಬ ಗಂಡು ಮಕ್ಕಳಿಗಿಂತನೂ ಒಂದು ಹೆಣ್ಮಗುವಿನ ಜೊತೆ ಒಂದು ಮನೆ ತುಂಬ ಬೇಗ ಕನೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಅದನ್ನು ಹೆಣ್ಮಕ್ಳ ಜವಾಬ್ದಾರಿ ಅಂತ ತಗೋಬಹುದು. ಪ್ರಪಂಚ ಇಡೀ ನಿದ್ದೆ ಮಾಡ್ತಿರುತ್ತೆ, ಬಟ್ಟು ದೇವರಾಗಲಿ ಪ್ರಕೃತಿ ಆಗಲಿ ಫಸ್ಟು ನಮ್ಮನ್ನು ಎದ್ದೇಳಿಸುತ್ತೆ, ಎಬ್ಬಿಸುತ್ತೆ ಅಂತ ಹೇಳಿದ್ರೆ ಪ್ರಕೃತಿಗೂ ನಾವು ಅಷ್ಟೇ ಕನೆಕ್ಟ್ ಆಗಿ ಇರಬೇಕು. ಎಲ್ಲರೂ ಗಾಢವಾಗಿ ನಿದ್ದೆ ಮಾಡ್ತಿದ್ದಾಗ ನಾವು ಎದ್ದೇಳ್ತೀವಿ ಅಂತಂದರೆ ಆ ಮನೆ ನಮ್ಮನ್ನು ಅಷ್ಟು ಬಯಸುತ್ತೆ, ಆ ಮನೆ ನಮ್ಮನ್ನು ಅಷ್ಟು ಪ್ರೀತಿಸುತ್ತೆ ಅಂತ ಯಾಕೆ ಥಿಂಕ್ ಮಾಡಲ್ಲ ಅಲ್ವಾ? ಆ ಥರ ಥಿಂಕ್ ಮಾಡೋಕ್ಕೆ ಟ್ರೈ ಮಾಡಿ. ಏಕೆಂದರೆ ಒಂದು ಕೆಲಸ ಇವಾಗ ಏನೋ ಒಂದು ಓಪನಿಂಗ್ ಥರ ತೊಗೊಳ್ಳೋಣ, ಒಂದು ಶೋರೂಮ್ ಓಪನಿಂಗು, ಏನೋ ಒಂದು ಓಪನಿಂಗು ಅಂದರೆ ಫಸ್ಟ್ ಏನು ಮಾಡ್ತಾರೆ ಹೇಳಿ, ಹೆಣ್ಮಕ್ಳ ಕೈಯಲ್ಲಿ ದೀಪ ಹಚ್ಚಿಸ್ತಾರೆ. ಸೊ ಅದೇ ಥರನೇ ಒಂದು ಮನೆಯ ಕೆಲಸನ ಚಾಲನೆ ಮಾಡೋದು ಅಥವಾ ಒಂದು ಮನೆಯ ಕೆಲಸನ ಸ್ಟಾರ್ಟ್ ಮಾಡೋ ಅಂಥ ಆ ಒಂದು ಓಪನಿಂಗ್ ಕೆಪಾಸಿಟಿ ಇರೋದು ಹೆಣ್ಮಕ್ಳ ಕೈಯಲ್ಲಿ. ಸೊ ಹಾಗಾಗಿ ಆಕೆನೇ ಫಸ್ಟು ಎದ್ದು ಮನೆ ಕೆಲಸಗಳನ್ನು ಶುರು ಮಾಡೋದು ಆ ಮನೆಗೆ ತುಂಬ ಶ್ರೇಯಸ್ಸು ಅಂತ ನಾನು ಭಾವಿಸ್ತೀನಿ. ಸೊ ಹಾಗಾಗಿ ಅದೊಂದು ಪಾಯಿಂಟ್ ಹೇಳೋಕ್ಕೆ ಇಷ್ಟಪಡ್ತೀನಿ.
ಹಾಗಂತ ನಾವು ಸ್ಲೇವ್ಸ್ ಥರನ ಮನೆ ಕೆಲಸದವ್ರದಾರನ ನಾವು ಮನೆ ಕೆಲಸ ಮಾಡ್ಕೊಂಡೇ ಇರಬೇಕಾ ಯಾವಾಗಲೂ? ಹಾಗಿದ್ರೆ ಮಾತ್ರ ಹೆಣ್ಮಕ್ಳು ಥರನ ಅಂತ ಅಂದ್ಕೊಳ್ಳೋಕ್ಕೆ ಹೋಗಬೇಡಿ. ನೀವು ಯಾಕೆ ಹಂಗೆ ಅನ್ಕೊತೀರಾ? ಒಂದು ಮನೆಯ ಯಜಮಾನಿಕೆ ಅಂತ ತಿಳ್ಕೊಳ್ಳಿ. ನಾನು ಆ ಮನೆಗೆ ಗುಲಾಮ್ಳ ಅಂತ ಯಾಕೆ ತಿಳ್ಕೊತೀರಾ? ಒಂದು ಮನೆಯ ಫುಲ್ಲು ನಡೆಸೋವಂಥ ಕೆಪಾಸಿಟಿ ಕೊಟ್ಟಿದ್ದಾನೆ, ಒಂದು ಸಂಸಾರ ತೂಗಿಸೋವಂಥ ಕೆಪಾಸಿಟಿ ಕೊಟ್ಟಿದ್ದಾನೆ ದೇವರು ನನಗೆ. ಎಲ್ಲರನ್ನೂ ನಾನು ಮಾನಿಟ್ರ್ ಮಾಡ್ತೀನಿ, ಎಲ್ಲರನ್ನೂ ನಾನು ನಾನು ಹೇಳ್ತೀನಿ, ಇದು ಮಾಡಿ ಅಂತ ಹೇಳ್ತೀನಿ. ಒಂದು ಏನಂತಾರೆ, ಲೀಡರ್ಶಿಪ್ ಕ್ವಾಲಿಟಿ ಇರುತ್ತೆ ಆ ಹೆಣ್ಣಲ್ಲಿ. ಸೊ ಒಂದು ಮನೆ ಹೀಗೆ ಇರಬೇಕು, ಇದೇ ಥರನೇ ಇರಬೇಕು, ಇಷ್ಟೇ ಆರ್ಗನೈಸ್ಡ್ ಆಗಿರಬೇಕು, ಇಷ್ಟೇ ಸೆಟಲ್ಡ್ ಆಗಿರಬೇಕು ಅಂತ ನಾವು ಡಿಸೈಡ್ ಮಾಡ್ಬೋದು. ಹೆಣ್ಣಲ್ಲಿ ಆ ಶಕ್ತಿ ಇರುತ್ತೆ. ದೇವರು ಅದನ್ನು ಕೊಟ್ಟಿದ್ದಾನೆ ಅಂದರೆ ನಾವು ಅದನ್ನು ಯುಟಿಲೈಸ್ ಮಾಡ್ಕೊಬೇಕು. ಆ್ಯಂಡ್ ಆ ಒಂದು ರೋಲ್ಗೆ ನಾವು ಅಷ್ಟೇ ನ್ಯಾಯ ಒದಗಿಸ್ಬೇಕು. ಏನಂತಾರೆ, ರೋಲ್ ಅಂದರೆ ಅರ್ಥ ಆಗುತ್ತೋ ಇಲ್ವೋ, ಒಂದು ಕ್ಯಾರೆಕ್ಟರ್, ಆ ಒಂದು ಕ್ಯಾರೆಕ್ಟರ್ ಅಂತ ಏನು ಕೊಟ್ಟಿದ್ದಾನೆ ದೇವರು, ಅದಕ್ಕೆ ನಾವು ನ್ಯಾಯ ಒದಗಿಸ್ಬೇಕು. ಅಂದರೆ ಆ ಮನೆಯ ಜವಾಬ್ದಾರಿನ ಸಂಪೂರ್ಣವಾಗಿ ತಗೊಂಡು ನನ್ನ ಮನೆನ ನಾನು ತೂಗಿಸ್ತೀನಿ, ನನ್ನ ಮನೆನ ನಾನು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತೀನಿ, ಈ ಮನೆಗೆ ಏನೇನು ಒಳ್ಳೇದಾಗಬೇಕು ಅದನ್ನೆಲ್ಲ ನಾನು ಪರಿಪೂರ್ಣಗೊಳಿಸ್ಲಿಕ್ಕೆ ನನ್ನ ಕೈಲಾದಷ್ಟು ನಾನು ಪ್ರಯತ್ನ ಪಡ್ತೀನಿ ಅನ್ನೋ ಒಂದು ಪ್ರಾಮಿಸ್ ಮಾಡಿಕೊಂಡು, ನಿಮಗೆ ನೀವು ಪ್ರಾಮಿಸ್ ಮಾಡಿಕೊಂಡು ಎದ್ದೇಳಿ. ಶುರು ಮಾಡಿದ್ರೆ ಯಾವುದೂ ಆಗಲ್ಲ ಅನ್ನೋದಿಲ್ಲ. ಬಟ್ ನಮ್ಮ ಕೈಯಲ್ಲಿ ಇರುತ್ತೆ, ಶುರು ಮಾಡ್ತೀವೋ ಬಿಡ್ತೀವೋ ಅದು ನಮಗೆ ಬಿಟ್ಟಿರ್ತಕ್ಕಂಥದ್ದು. ಇನ್ನು ಕೆಲವೊಬ್ಬರು ಯಾವ ಥರ ಥಿಂಕ್ ಮಾಡ್ತಾರೆ ಅಂದರೆ, ನಾವು ಬರೀ ಕೆಲಸದವ್ರ, ಮನೆ ಕೆಲಸ, ಅಡುಗೆ ಇದಕ್ಕೆ ಸೋಕ್ತಿ ಆಗೋಗಿದ್ದೀವಿ ಅಂದರೆ ಇದ್ದೇ ಆಗೋಗುತ್ತೆ ಅಂತ ತಿಳ್ಕೊತೀರ. ಹಂಗೆ ತಿಳ್ಕೊಂಬಿಡಿ. ಆ ಮನೆ ಅನ್ನಪೂರ್ಣೇಶ್ವರಿ ನೀವು, ಗೊತ್ತಾ? ಆ ಥರ ಥಿಂಕ್ ಮಾಡಿ. ಇವಾಗ ನೋಡಿ, ಒಂದು ದಿನ ನಾವೇನಾದರೂ ಆಚೆ ಹೋದರೆ ಮನೆ ಅಧ್ವಾನ ಎದ್ದೋಗುತ್ತೆ. ಆ ಮನೇಲಿರೋರೆಲ್ಲ ಎಷ್ಟು ಹಸ್ಕೊಂಡಿರ್ತಾರೆ. ಅವ್ರಿಗೆ ಯಾರು ಏನೇ ತಂದುಕೊಟ್ರು ಆ ಊಟ ಸ್ಯಾಟಿಸ್ಫ್ಯಾಕ್ಷನ್ ಸಿಗಲ್ಲ. ಏನಂತಾರೆ ಹೇಳಿ, ಹೊರಗಡೆ ಎಷ್ಟೇ ತಿಂದರೂ ಮನೆಗೆ ಬಂದು ಮಜ್ಜಿಗೆ ಅನ್ನ ಅಥವಾ ಅನ್ನ ಮಜ್ಜಿಗೆ ಹುಳಿ ತಿಂದರೆ ಅದು ತೃಪ್ತಿ ಸಿಗುತ್ತೆ ಅಂತ ಹೇಳ್ತಾರಲ್ವ. ಆ ಮನೆ ಅನ್ನಪೂರ್ಣೇಶ್ವರಿ. ನೀವು ನಿಮ್ಮ ಕೈಯಾರೆ ನೀವು ಮಾಡಿ ಬಡಿಸೋ ಅಂಥ ಅಡುಗೆ ಅವ್ರ ದೇಹಕ್ಕೆ ಪ್ರಸಾದ ಥರ ಸೇರುತ್ತೆ. ಮನೆಯಲ್ಲಿರೋವಂಥವ್ರೆಲ್ಲರ ದೇಹಕ್ಕೆ ಪ್ರಸಾದ ಮಾಡೋರು ಯಾರು? ನಾವೇ ಅನ್ನಪೂರ್ಣೇಶ್ವರಿ. ನಮ್ಮ ಮನೆಯ ಅನ್ನಪೂರ್ಣೇಶ್ವರಿ ನಾವೇ. ಆ ಥರ ಥಿಂಕ್ ಮಾಡಿ. ನಮ್ಮ ಕೆಲಸದ ಬಗ್ಗೆ ನಮಗೆ ಯಾವತ್ತೂ ಕೀಳಿರಿಮೆ ಇರಬಾರ್ದು. ಮತ್ತು ನಾವು ಬೆಳಗ್ಗೆ ಯಾವ ಮನಸ್ಥಿತಿಲಿ ಎದ್ದೇಳ್ತೀವಿ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ಬೆಳಗ್ಗೆ ಒಂದು ಒಳ್ಳೆ ವೈಬ್ರೇಷನಲ್ಲಿ ಎದ್ವಿ, ಒಂದು ಪಾಸಿಟಿವ್ ಮೈಂಡ್ಸೆಟ್ಟಿಂದ ಎದ್ವಿ ಅಂದರೆ ಆ ವೈಬ್ರೇಷನ್ ಮನೆಗೂ ಕೂಡ ತಾಗುತ್ತೆ. ಆ ವೈಬ್ರೇಷನ್ ಮನೆ ತುಂಬ ಸ್ಪ್ರೆಡ್ ಆಗುತ್ತೆ. ನೀವು ಪಾಸಿಟಿವ್ ವೈಬ್ರೇಷನ್ ಸ್ಪ್ರೆಡ್ ಮಾಡಿಕೊಂಡು ಎದ್ದು ಮನೆ ಕೆಲಸ ಶುರು ಮಾಡಿದ್ರೆ ಹಾಗೆ ಇರುತ್ತೆ. ನೀವು ಗುಣ ಅಂದ್ಕೊಂಡು ಮಕ್ಳಿಗೆಲ್ಲ ಬೈಕೊಂಡು, ಹಸ್ಬೆಂಡ್ಗೆಲ್ಲ ಬೈಕೊಂಡು, ಅದು ಹಂಗಾಯ್ತು ಹಿಂಗಾಯ್ತು ಅಂತ ಕಂಪ್ಲೇಂಟ್ ಮಾಡ್ಕೊಂಡು ಎದ್ವಿ ಅಂದರೆ ಅವತ್ತಿನ ಇಡೀ ದಿನ ಚೆನ್ನಾಗಿರಲ್ಲ ಮನೇಲಿ. ಸೊ ಅದನ್ನು ನೀವು ಬೆಳಗ್ಗೆ ಎದ್ದೇಳುವಾಗ ಅದನ್ನೆಲ್ಲ ನೆನಪಿಸ್ಕೊಂಡು ನಾವು ಇವತ್ತಿನ ದಿನ ತುಂಬ ಚೆನ್ನಾಗಿ ಶುರು ಮಾಡಬೇಕು, ಪಾಸಿಟಿವ್ ಆಗಿ ಶುರು ಮಾಡಬೇಕು, ಒಳ್ಳೆ ಕೆಲಸಗಳನ್ನು ಇವತ್ತು ಹೆಚ್ಚಾಗಿ ಮಾಡಬೇಕು ಅನ್ನೋದನ್ನು ಥಿಂಕ್ ಮಾಡ್ತಾ ಎದ್ದೇಳಿ. ಆವಾಗ ನಿಮಗೆ ಪಾಸಿಟಿವ್ ವೈಬ್ಸೇ ಮನೆ ತುಂಬನೂ ಕೂಡ ಸ್ಪ್ರೆಡ್ ಆಗುತ್ತೆ. ನೀವು ಕೋಪ ಸಿಟ್ಟು ಎಲ್ಲ ಮಾಡ್ಕೊಂಡು ಹೋದರೆ ಅವತ್ತು ಮನೆಯಿಂದ ಆಚೆ ಹೋಗಿರೋರಿಗೂ ಕೂಡ ಅಲ್ಲಿ ಹೊರಗಡೆನೂ ಕೆಲಸಗಳಾಗಲ್ಲ ಕೆಲವೊಂದು. ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿ, ನೀವು ನಗ್ನಗ್ತಾ ಖುಷಿಯಿಂದ ಕಳಿಸ್ದಾಗ ಆ ಕಡೆಯಿಂದನೂ ಹಂಗೆ ನಗ್ನಗ್ತಾ ಖುಷಿಯಿಂದನೇ ಬರ್ತಾರೆ. ನಾವು ಈ ಕಡೆಯಿಂದ ಕೋಪ ಸಿಟ್ಟು ಎಲ್ಲ ಮಾಡ್ಕೊಂಡು ಕಳಿಸಿದ್ವಿ ಅಂತ ಹೇಳಿದ್ರೆ ಅವ್ರು ಆ ಕಡೆಯಿಂದ ಇವತ್ತು ಹೋಗಿದ್ದು ಕೆಲಸನೇ ಆಗಲಿಲ್ಲ ಅಂದ್ಕೊಂಡು ಬಂದುಬಿಡ್ತಾರೆ. ಸೊ ಇದನ್ನು ನೀವು ಅಬ್ಸರ್ವ್ ಮಾಡಿ ಈ ಒಂದು ಟಿಪ್ಸ್ನ ಕೂಡ ನೀವು ಫಾಲೋ ಮಾಡ್ಕೊಳ್ಳಿ. ಮತ್ತು ನೀವು ಬೆಳಗ್ಗೆ ಡೇನ ಶುರು ಮಾಡುವಾಗಲೂ ಕೂಡ ಒಂದು ಪಾಸಿಟಿವ್ ವೈಬ್ಸು, ಆ ಮನೆಗೆ ಒಂದು ಗುಡ್ ವೈಬ್ಸ್ ಕೊಡುವಂಥ ಕೆಲಸಗಳನ್ನು ಫಸ್ಟ್ ಮಾಡಿ. ಅಂದರೆ ಇವಾಗ ಬೆಳಗ್ಗೆ ಎದ್ದಿದ ತಕ್ಷಣ ಬಟ್ಟೆ ತೊಳೆಯೋಕ್ಕೆ ಹೋಗೋದು ಅದೆಲ್ಲ ಮಾಡಬೇಡಿ. ಅಲ್ಲಿ ಏನಾಗುತ್ತೆ ಅಂದರೆ ಮೈಲಿಗೆ ಬಟ್ಟೆಗಳನ್ನು ಮುಟ್ಟಿದಾಗ ಅದರಲ್ಲಿರೋ ನೆಗೆಟಿವ್ ಎಲ್ಲ ನಮಗೆ ಸೋಕುತ್ತೆ. ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಬಟ್ಟೆ ವಾಶು ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟು ಒಂದು ಲೋಟ ಬಿಸಿನೀರು ಮಾಡ್ಕೊಂಡು ಕುಡೀರಿ. ನಿಮ್ಮ ಸೆಲ್ಫ್ ಕೇರು, ಸೆಲ್ಫ್ ಟೈಮ್ನ ಒಂದು 10 ನಿಮಿಷ ಆದರೂ ಸ್ಪೆಂಡ್ ಮಾಡಿ ಮೈಂಡ್ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ನಿದ್ರೆಯಿಂದ ಎದ್ದ ತಕ್ಷಣ ಫುಲ್ ಕಂಪ್ಲೀಟಾಗಿ ಆ್ಯಕ್ಟಿವ್ ಆಗೋಕ್ಕಾಗಲ್ಲ. ಒಂದು 5 to 10 ಮಿನಿಟ್ಸ್ ನಮಗೆ ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ಒಂದು ಬಿಸಿನೀರು ಅಥವಾ ನೀವು ಟೀ ಕಾಫಿ ಬೆಳಗ್ಗೆನೇ ಕುಡಿತಿದ್ದಾರೆ ಅಂದರೆ ಲಿಮಿಟಾಗಿ ಒಂದು ಟೀ ಕಾಫಿನ ಏನೋ ಮಾಡ್ಕೊಂಡು ಕುಡೀರಿ. ಸ್ವಲ್ಪ ಬ್ರೈನ್ ಆ್ಯಕ್ಟಿವ್ ಅದಾದ ನಂತರ ನೀವು ಒಂದು ಪಾಸಿಟಿವ್ ಕೆಲಸ ಅಂದರೆ ಫಸ್ಟು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಆಚೆ ಎಲ್ಲ ಗುಡಿಸಿ ನೀರು ಹಾಕಿ ರಂಗೋಲಿ ಹಾಕಿ ಗಿಡಗಳನ್ನೆಲ್ಲ ನೋಡಿದಾಗ ನನಗನ್ಸೋದು ಈ ಥರ ಪಾಸಿಟಿವ್ ವೈಬ್ಸ್ ಬರುತ್ತೆ.
ಮನೆ ಎಲ್ಲ ಕ್ಲೀನ್ ಆಯ್ತಪ್ಪ ಅಂತಂದರೆ ಒಂದು ವೈಬ್ ಬರುತ್ತೆ, ಅದು ಗುಡ್ ವೈಬ್ಸ್ ಥರ. ಸೊ ಅದನ್ನು ಫೀಲ್ ಮಾಡಿದಾಗ ನೆಕ್ಸ್ಟ್ ನೀವು ಮಾಡೋವಂಥ ಕೆಲಸಗಳಿಗೆಲ್ಲ ನಿಮಗೆ ಎನರ್ಜಿ ಕೂಡ ಸಿಗುತ್ತೆ. ಆಮೇಲೆ ನೀವು ಮಾಡೋವಂಥ ಕೆಲಸಗಳು ಕೂಡ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ, ಅದೊಂದು ಹೇಳ್ತೀನಿ. ಹಾಗೆಯೇ ಇನ್ನೊಂದು ವಿಚಾರ ನಾವು ಯಾವ ಥರ ಭಾವಿಸ್ಬೋದು ಅಂತ ಹೇಳಿದ್ರೆ, ನಮ್ಮ ಮನೇನ ದೇವಸ್ಥಾನ ಮಾಡೋ ಅಂಥ ಶಕ್ತಿ ನಮ್ಮ ಕೈಯಲ್ಲೇ ಇರುತ್ತೆ. ಇವಾಗ ನೋಡಿ, ದೇವಸ್ಥಾನಕ್ಕೆ ಹೋದರೆ ಅಪ್ಪ ದೇವಸ್ಥಾನಕ್ಕೆ ಬಂದು ಕೂತ್ಕೊಂಡೆ 10 ನಿಮಿಷ ಎಷ್ಟು ನೆಮ್ಮದಿ ಅನಿಸ್ತು, ಮನಸ್ಸು ನಿರಾಳ ಆಯಿತು, ಒಂಥರ ಮನಸ್ಸು ಹಗೂರ ಆಯಿತು, ಎಲ್ಲ ಅಲ್ಲಿ ಸ್ಟ್ರೆಸ್ ಎಲ್ಲ ಹೋಯಿತು ನನಗೆ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದ ತಕ್ಷಣ ಅಂತ ಹೇಳ್ತೀವಿ. ಯಾಕಂದರೆ ಅಲ್ಲಿ ಅಷ್ಟು ಪಾಸಿಟಿವ್ ಎನರ್ಜಿ ಇರುತ್ತೆ. ಆ ಪಾಸಿಟಿವ್ ಎನರ್ಜಿ ಏನು ಮಾಡುತ್ತೆ ಅಂದರೆ, ನಮ್ಮಲ್ಲಿರೋ ಅಂಥ ನೆಗೆಟಿವ್ ಥಾಟ್ಸ್, ನೆಗೆಟಿವ್ ಎನರ್ಜಿನೆಲ್ಲ ಸಕ್ ಮಾಡುತ್ತೆ. ಸೊ ಆವಾಗ ನಮ್ಗೆ ರಿಲೀಫ್ ಅನಿಸುತ್ತೆ, ರಿಲ್ಯಾಕ್ಸ್ಡ್ ಅನಿಸುತ್ತೆ, ಸ್ಟ್ರೆಸ್ ಎಲ್ಲ ಹೋಯಿತು ಅನಿಸುತ್ತೆ, ಸಮಾಧಾನ ಅನಿಸುತ್ತೆ. ಸೊ ಆ ಫೀಲ್ ನಾವು ಮನೇಲೇ ಮಾಡ್ಕೋಬಹುದು. ಮನೆಯಲ್ಲೂ ಅದೇ ಥರ ಫೀಲ್ ಸಿಗೋ ಅಂಥ ಒಂದು ವೈಬ್ನ, ಒಂದು ಆ್ಯಂಬಿಯನ್ಸ್ನ ನಾವು ಕ್ರಿಯೇಟ್ ಮಾಡ್ಕೋಬಹುದು. ಆವಾಗಲೇ ಹೇಳಿಲ್ವಾ, ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ ಅಂತ. ಸೊ ಅದನ್ನು ನಾವು ಹೇಗೆ ಮಾಡ್ಕೋಬೇಕು ಅಂದರೆ, ಈ ಎಲ್ಲ ಟಿಪ್ಸ್ಗಳನ್ನ ಫಾಲೋ ಮಾಡಿದ್ರೆ ಮನೆಯೇ ಮಂತ್ರಾಲಯ ಆಗೇ ಆಗುತ್ತೆ. ಮನೇನ ನೀಟಾಗಿ ಎಷ್ಟು ಕ್ಲೀನಾಗಿ ಇಟ್ಕೊತೀವೋ ಅಷ್ಟೇ ಪ್ರಮುಖವಾಗಿ ಇನ್ನೊಂದು ವಿಚಾರ ಏನಂದರೆ, ಮನೆಗೆ ಆ ಒಂದು ಪಾಸಿಟಿವ್ ವೈಬ್ರೇಷನ್ ಕೊಡೋದು ಅಷ್ಟೇ ಮುಖ್ಯ. ಮನೆಯಲ್ಲಿ ಸ್ತೋತ್ರಗಳನ್ನು ಪ್ಲೇ ಮಾಡೋದ್ರಿಂದ, ಚಾಂಟಿಂಗ್ಸ್ ಮಾಡೋದ್ರಿಂದ, ನಾವೇ ಬಾಯಿ ಬಿಟ್ಟು ಕೆಲವೊಂದು ಸ್ತೋತ್ರಗಳು, ಶ್ಲೋಕಗಳು, ಹಾಡುಗಳನ್ನು ಹೇಳೋದ್ರಿಂದ ಮನೆಯ ಮನೆಯ ಆ ಒಂದು ವೈಬ್ರೇಷನನ್ನು ಕೂಡ ನಾವು ಚೇಂಜ್ ಮಾಡಬಹುದು. ನೆಗೆಟಿವಿಂದ ಪಾಸಿಟಿವಿಗೆ ತರೋ ಅಂಥ ಕೆಪಾಸಿಟಿ ನಮ್ಮಲ್ಲೇ ಇರುತ್ತೆ. ಪ್ರತಿನಿತ್ಯ ಕೆಲವೊಂದು ಶ್ಲೋಕಗಳನ್ನು ಪ್ಲೇ ಮಾಡೋದ್ರಿಂದ ಮನೆಯಲ್ಲಿರೋವಂಥ ನೆಗೆಟಿವ್ ಎಲ್ಲ ಹೋಗಿ ಪಾಸಿಟಿವ್ ವೈಬ್ಸು, ಆ ವೈಬ್ರೇಷನ್ನು ಕ್ರಿಯೇಟ್ ಆಗುತ್ತೆ. ಜೊತೆಗೆ ಮನೆಗೆ ಧೂಪ ಹಾಕೋದಾಗಿರ್ಬೋದು, ಕರ್ಪೂರ ಬೆಳಗೋದಿರ್ಬೋದು, ಮೂಲೆಗೂ ಹೋಗಿ ಕರ್ಪೂರಗಳನ್ನು ಬೆಳಗಿ ಆ ಒಂದು ಅಗ್ನಿ ತತ್ವವನ್ನು ಮನೆಗೆ ಸ್ಪ್ರೆಡ್ ಮಾಡೋದ್ರಿಂದ ನೆಗೆಟಿವ್ ಎನರ್ಜಿ ಆಚೆ ಹೋಗುತ್ತೆ. ಮತ್ತು ಧೂಪನೂ ಅಷ್ಟೇ, ಅದು ಅಷ್ಟೇ ಅಗ್ನಿ ತತ್ವನೂ ಇದೆ, ಮತ್ತು ವಾಯುತತ್ವನೂ ಇದೆ. ಸೊ ಅದನ್ನು ಕೂಡ ಮನೆ ತುಂಬ ಸ್ಪ್ರೆಡ್ ಮಾಡೋದಾಗಿರಬಹುದು, ಅಥವಾ ಒಂದು ಗೋಮೂತ್ರ ಆಗಿರ್ಬೋದು, ದೇವಸ್ಥಾನಗಳಿಂದ ತಂದಿರತಕ್ಕಂತಹ ತೀರ್ಥವಾಗಬಹುದು. ಇದನ್ನೆಲ್ಲ ಮನೆಗೆ ಅವಾಗವಾಗ ಪ್ರೋಕ್ಷಣೆ ಮಾಡ್ತಾಯಿರಿ. ತುಂಬ ನೆಗೆಟಿವ್ ಫೀಲ್ ಆದಾಗ ಇದನ್ನೆಲ್ಲ ಪ್ರೋಕ್ಷಣೆ ಮಾಡಿದಾಗ ಮನೆಗೆ ಆ ಒಂದು ಪಾಸಿಟಿವ್ ಎನರ್ಜಿ ಮತ್ತೆ ಬರುತ್ತೆ. ಸೊ ಇದ್ರ ಜೊತೆಗೆ ಕೆಲವೊಂದು ಪೂಜೆ ಪುನಸ್ಕಾರಗಳನ್ನು ಮಾಡ್ಬೋದು. ಸ್ವಲ್ಪ ಕ್ಲಾಸಿಕಲ್ ಮ್ಯೂಸಿಕ್ಗಳನ್ನು ಪ್ಲೇ ಮಾಡಿ, ಲೈಕ್ ವೀಣೆ ನುಡಿಸೋದು, ತಬಲ ನುಡಿಸೋದು, ಈ ಥರ ನೀವು ಪಾಪ್ ಸಾಂಗ್ಸ್ ಎಲ್ಲ ಹಾಕ್ಕೊಂಡು ಕೂತ್ರೆ ಆಗಲ್ಲ. ವೀಣೆ ನುಡಿಸೋದಾಗಿರ್ಬೋದು, ತಬಲ ನುಡಿಸೋದಾಗಿರ್ಬೋದು, ಫ್ಲೂಟ್ ಮ್ಯೂಸಿಕ್ಕು, ಮತ್ತು ನೀರು ಹರಿಯೋ ಅಂಥ ಮ್ಯೂಸಿಕ್ಕು, ಇದೆಲ್ಲ ಹಾಕಿದಾಗ ಆ ಮನೆಗೆ ಒಂದು ಪಾಸಿಟಿವ್ ಎನರ್ಜಿ ಚೆನ್ನಾಗಿ ಬರುತ್ತೆ. ಈ ಹೆಣ್ಣು ಅನ್ನೋ ಒಂದು ಕ್ಯಾರೆಕ್ಟರ್ ಎಷ್ಟೆಲ್ಲ ಕ್ಯಾರೆಕ್ಟರ್ಸ್ನ ಪ್ಲೇ ಮಾಡುತ್ತೆ ಅಂದರೆ, ಆ ಮನೆಯ ಪ್ರಧಾನ ಅರ್ಚಕರು ನಾವೇ. ಎಷ್ಟೊಂದು ಸರಿ ಪೂಜೆ ಪುನಸ್ಕಾರ ಮಾಡೋವಂಥದ್ದು ಹೆಣ್ಮಕ್ಳೇ ಆಗಿರ್ತೀವಿ. ಹಾಗಾಗಿ ಪ್ರಧಾನ ಅರ್ಚಕರು ನಾವೇ, ಆ ಮನೆಯ ಅನ್ನಪೂರ್ಣೇಶ್ವರಿನೂ ನಾವೇ, ಮತ್ತು ಗಂಡ ಮಕ್ಕಳಿಗೆ ಎಲ್ಲ ನಾವೇ ಪ್ರಪಂಚ ಆಗಿರ್ತೀವಿ. ಅವರಿಗೆಲ್ಲ ಬುದ್ಧಿ ಹೇಳೋ ಅಂಥ ಟೀಚರ್ ಆಗಬಹುದು, ಅವ್ರನ್ನೆಲ್ಲ ತುಂಬ ಚೆನ್ನಾಗಿ ನೋಡ್ಕೊಳ್ಳೋ ಅಂಥ ಡಾಕ್ಟರ್ ಆಗಬಹುದು. ತಾಯಿ, ಕೆಲವೊಂದು ಸಂದರ್ಭದಲ್ಲಿ ತಾಯಿ ಪ್ರೀತಿನೂ ಕೊಡ್ತೀವಿ, ಕೆಲವೊಂದು ಸಂದರ್ಭದಲ್ಲಿ ಹೆಂಡತಿಯಾಗೂ ನಡ್ಕೋತೀವಿ, ಕೆಲವೊಂದು ಸಂದರ್ಭದಲ್ಲಿ ಮಕ್ಕಳಿಗೆ ಒಳ್ಳೆ ಅಮ್ಮ ಆಗಿ, ಒಳ್ಳೆ ಫ್ರೆಂಡ್ ಆಗಿ, ಅಕ್ಕ ತಂಗಿಯರಿಗೆ ಒಳ್ಳೆ ಅಕ್ಕ ತಂಗಿಯಾಗಿ, ಅತ್ತೆ ಮಾವಂದ್ರಿಗೆ ಒಳ್ಳೆ ಸೊಸೆಯಾಗಿ, ಎಲ್ಲ ಕ್ಯಾರೆಕ್ಟರ್ಸ್ನೂ ನಾವು ಪ್ಲೇ ಮಾಡ್ತೀವಿ ಅಲ್ವಾ. ಸೊ ಹಾಗಾಗಿ ಫಸ್ಟು ನಾವು ನಮ್ಮ ವೈಬ್ರೇಷನ್ನ ಚೆನ್ನಾಗಿ ಇಟ್ಕೋಬೇಕು. ನಾವು ಒಂದು ಒಳ್ಳೆ ವೈಬ್ರೇಷನ್ನ ನಮಗೆ ನಾವು ತಂದ್ಕೊಂಡಿದ್ದೀವಿ ಅಂದಾಗ ಮಾತ್ರ ನಾವು ಇನ್ನೊಬ್ಬರ ಒಂದು ಆರಾ ಟಚ್ ಮಾಡೋಕ್ಕಾಗಲಿ, ಇನ್ನೊಬ್ಬರ ಒಂದು ವೈಬ್ರೇಷನ್ನ ಟಚ್ ಮಾಡೋಕ್ಕಾಗಲಿ ಸಾಧ್ಯ. ಏಕೆಂದರೆ ಒಬ್ಬ ವ್ಯಕ್ತಿನ ನಾವು ಬದಲಾಯಿಸ್ತಿದ್ದೀವಿ ಅಂತ ಹೇಳಿದ್ರೆ, ಒಂದು ಮನೆಯನ್ನು ನಾವು ಬದಲಾಯಿಸ್ತಿದ್ದೀವಿ ಅಂತ ಹೇಳಿದ್ರೆ, ಫಸ್ಟು ನಾವು ಬದಲಾವಣೆ ತಂದ್ಕೊಬೇಕು. ನಮ್ಮಲ್ಲಿ ಬದಲಾವಣೆಗಳಾದಾಗ ಮಾತ್ರ ನಾವು ಇನ್ನೊಬ್ಬರೆಲ್ಲ ಬದಲಾವಣೆ ತರೋ ಅಂಥ ಶಕ್ತಿ ನಮಗೆ ಬರುತ್ತೆ. ಅದರ್ವೈಸ್ ಇಟ್ ವಿಲ್ ನಾಟ್ ಹ್ಯಾಪನ್. ಮತ್ತು ನಮ್ಮ ಆರಾನ ಹೆಂಗೆ ಕ್ಲೆನ್ಸ್ ಮಾಡ್ಕೋಬೇಕು, ನಮ್ಮ ಆರಾನ ಯಾವ ಥರ ಪ್ರೊಟೆಕ್ಟ್ ಮಾಡ್ಕೋಬೇಕು, ನಾವಿಷ್ಟು ಪಾಸಿಟಿವ್ ಆಗಿರೋಕ್ಕೆ ಹೆಂಗೆ ಸಾಧ್ಯ, ಇದಕ್ಕೇನಾದರೂ ಟಿಪ್ಸ್ಗಳಿದೆಯಾ ಅಂದರೆ ಖಂಡಿತ ಇದೆ. ನಿಮ್ಗೆ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇದೆ ಅಂದರೆ ಖಂಡಿತ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತ. ನೀವು ಜಾಸ್ತಿ ಕಮೆಂಟ್ ಮಾಡಿದ್ರೆ ನಾನು ಖಂಡಿತ ತಿಳಿಸ್ಕೊಡ್ತೀನಿ. ನಮ್ಮ ಆರ ಹೆಂಗೆ ಕ್ಲೆನ್ಸ್ ಮಾಡ್ಕೊಬೇಕು, ನಾವು ಎಷ್ಟು ಪ್ರೊಟೆಕ್ಟ್ ಆಗಿರಬೇಕು, ಏನದು ದೃಷ್ಟಿ ಆಗುತ್ತೆ ಅಂತೆಲ್ಲ ಹೇಳ್ತಾರಲ್ವ, ಅದರಿಂದ ನಾವು ಹೆಂಗೆ ಪ್ರೊಟೆಕ್ಟ್ ಮಾಡ್ಕೊಬೇಕು,
ಅದನ್ನೆಲ್ಲನೂ ನೆಕ್ಸ್ಟ್ ಯಾವುದಾದ್ರೂ ಒಂದು ವ್ಲಾಗಲ್ಲಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರೆ ನಂಗೆ ಕಮೆಂಟ್ ಮಾಡಿ. ನಿಮ್ಗೆ ಇಂಟ್ರೆಸ್ಟ್ ಇದೆ ಅನ್ನೋದಾದರೆ ನಾನು ಕೂಡ ತಿಳಿಸ್ಕೊಡ್ತೀನಿ. ಎಲ್ಲರನ್ನೂ ಕಾಳಜಿ ಮಾಡುವಂಥ ನಾವು ನಮ್ಮನ್ನೂ ಕೂಡ ನಾವು ಕಾಳಜಿ ಮಾಡ್ಕೋಬೇಕು. ಯಾಕಂತ ಹೇಳಿದ್ರೆ ಒಬ್ಬ ತಾಯಿಯಾಗಿ, ಹೆಂಡತಿಯಾಗಿ, ಸೊಸೆಯಾಗಿ, ಸ್ನೇಹಿತೆಯಾಗಿ ಎಲ್ಲವನ್ನೂ ನಾವು ನಿಭಾಯಿಸಬೇಕು ಅಂದಾಗ ನಮ್ಮ ಕೆಪಾಸಿಟಿನ ನಾವು ಜಾಸ್ತಿ ಮಾಡಿಕೊಂಡ್ಲೇಬೇಕಾಗುತ್ತೆ. ಆದರೆ ಒಂದು ಮಾತಂತೂ ಸತ್ಯ, ಹೆಣ್ಣಿಲ್ಲದ ಮನೆ ಅಪೂರ್ಣ ಅಂತ ಹೇಳಿ ನಾನು ನಂಬ್ತೀನಿ. ಯಾಕಂದರೆ ಕೆಲವೊಂದು ಮನೆಗಳಲ್ಲಿ ನೋಡಿದ್ದೀವಿ, ಹೆಣ್ಮಕ್ಳು ಇಲ್ಲದೆ ಇರೋವಂಥ ಮನೆಗಳಿಗೆ ಹೋಗಿ ಬನ್ನಿ, ಅದೇ ಮತ್ತು ಹೆಣ್ಮಕ್ಳು ಇರೋ ಅಂಥ ಮನೆಗಳಿಗೆ ಹೋಗಿ ಬನ್ನಿ, ನಿಮಗೆ ಅನಿಸುತ್ತೆ ಲೈಕ್ ನಮ್ಗೆ ಎಲ್ಲಿ ತುಂಬ ಕಂಫರ್ಟ್ ಫೀಲ್ ಆಯಿತು, ಎಲ್ಲಿ ಸ್ವಲ್ಪ ಹೊತ್ತು ಕುತ್ಕೋಬೇಕು ಅಂತ ಅನಿಸ್ತು, ಎಲ್ಲಿ ಸ್ವಲ್ಪ ಮಾತಾಡಬೇಕು ಅನಿಸ್ತು, ಎಲ್ಲಿ ಊಟ ಮಾಡಬೇಕು ಅಂತ ಅನಿಸ್ತು ಅಂದರೆ ಅದು ಹೆಣ್ಮಕ್ಳಿದ್ದ ಮನೇಲೇ ಅನ್ಸೋಕ್ಕೆ ಸಾಧ್ಯ. ಗಂಡು ಎಷ್ಟೇ ಕ್ಲೀನಾಗಿ ಇಟ್ಕೊಂಡ್ರು, ಎಷ್ಟೇ ಚೆನ್ನಾಗಿ ಇಟ್ಕೊಂಡಿದ್ದೀವಿ ಅಂತ ಹೇಳಿದ್ರು ಆ ಮನೆ ಅಪೂರ್ಣ ಅಂತ ಅನಿಸುತ್ತೆ. ಲಾಸ್ಟಲ್ಲಾದರೂ ಏನು ಹೇಳ್ತಾರೆ ಹೇಳಿ, ದೀಪ ಹಚ್ಚಕ್ಕೊಂದು ಹೆಣ್ಮಗು ಇರಬೇಕಿತ್ತು ಮನೇಲಿ ಅಂತ ಅಂತಾರೆ ಅಲ್ವಾ? ಅದೇ ಥರನೇ ಅಂಥ ಒಂದು ಗಿಫ್ಟೆಡ್ ರೋಲ್ ಇದು. ನಮಗೆ ದೇವ್ರು ನಮಗೆ ಕೊಟ್ಟಿರೋಂಥ ರೋಲ್ನ ನಾವು ಎಷ್ಟು ಅಚ್ಚುಕಟ್ಟಾಗಿ ಮಾಡ್ತೀವೋ ಅಷ್ಟು ನಮ್ಮ ಜೀವನವೂ ಅಚ್ಚುಕಟ್ಟಾಗಿರುತ್ತೆ. ಇದಂತೂ 100ಕ್ಕೆ 100 ಸತ್ಯ. ಸೊ ಹಾಗಾಗಿ ನನಗೆ ಈ ಆಷಾಢ ಮಾಸ ಬಂದರೆ ತಾಯಿ ಚಾಮುಂಡೇಶ್ವರಿ ಪೂಜೆ ಅಲ್ಲಿ ವಿಜೃಂಭಣೆಯಿಂದ ಮಾಡ್ತಾರಲ್ವ, ನನಗೆ ಇಲ್ಲಿ ನಮ್ಮ ಮನೇಲಿ ನಾನು ಆ ಥರ ಮಾಡಬೇಕು ಅಂತ ಅನಿಸುತ್ತೆ. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ದೇವರ ಸೇವೆಯಲ್ಲಿ ನಾನು ತುಂಬ ನೆಮ್ಮದಿ ಕಾಣ್ತಿದ್ದೀನಿ. ಕೆಲವೊಬ್ರಿಗಿದು ತುಂಬ ಆಯಿತು, ತುಂಬ ಓವರ್ ಆಯಿತು, ತುಂಬ ಏನಂತಾರೆ ಹುಚ್ಚು ಅಂತ ಅನಿಸ್ಬಹುದು. ನಿಜ ಹೇಳ, ಈ ಒಂದು ಆಧ್ಯಾತ್ಮ ಅನ್ನೋ ಒಂದು ದಾರಿ ಅದು ಇಳಿದ್ರೆ ಮಾತ್ರ ಅರ್ಥ ಆಗುತ್ತೆ. ಬರೀ ಹಾಗೆ ಮೇಲ್ಮೇಲೆ ನಡ್ಕೊಂಡು ಬಂದರೆ ಅಂತೂ ಖಂಡಿತ ಅರ್ಥ ಆಗಲ್ಲ. ಆಳವಾಗಿ ಇಳಿದು ಒಂದಾದ್ಮೇಲೆ ಒಂದು ಯಾವಾಗ ನಾವು ತಿಳ್ಕೊಳ್ಳೋಕ್ಕೆಲ್ಲ ಶುರು ಮಾಡ್ತೀವೋ ಇದರಲ್ಲಿ ಸಿಗೋ ಅಂಥ ನೆಮ್ಮದಿ, ನಿಜ ಹೇಳ್ತೀನಿ, ಕೋಟಿ ರೂಪಾಯಿ ಕೊಟ್ಟರು ಆ ನೆಮ್ಮದಿ ಕಾಣಲ್ಲ ಅಂತ ಅನಿಸುತ್ತೆ. ಆ ದೇವ್ರನ್ನ ಪೂಜೆ ಮಾಡಿ ಕೂತು 10 ನಿಮಿಷ ಧ್ಯಾನ ಮಾಡಿ ನೋಡ್ತಾ ಇದ್ದರೆ ಸಿಗೋ ಅಂಥ ಖುಷಿನೇ ಬೇರೆ. ಎಲ್ಲೋ ದೇವಸ್ಥಾನಗಳಿಗೆ ಯಾಕೆ ಹೋಗಬೇಕು, ನನ್ನ ಮನೇಲೇ ಲಕ್ಷ್ಮಿ ಇದ್ದಾಳೆ, ನನ್ನ ಮನೆಯಲ್ಲೇ ಚಾಮುಂಡೇಶ್ವರಿ ಇದ್ದಾಳೆ, ನನ್ನ ಮನೇಲೇ ಸಾಕ್ಷಾತ್ ಶಿವ ಇದ್ದಾನೆ, ಸಾಕ್ಷಾತ್ ಗುರುಗಳಿದ್ದಾರೆ ಅಂತ ನಮಗೆ ಅನಿಸುತ್ತೆ. ಯಾವುದಾದ್ರೂ ಒಂದು ಸಣ್ಣ ಸೂಚನೆನಾದರೂ ಆ ದೇವರು ನಮ್ಮ ಪೂಜೆನ ಸ್ವೀಕರಿಸಿದ್ದಾರೆ ಅನ್ನೋದಕ್ಕೆ ಏನಾದರೂ ಒಂದು ಸಣ್ಣ ಸೂಚನೆನಾದರೂ ತಿಳಿಸ್ತಾರೆ. ಇಫ್ ಇನ್ ಕೇಸ್ ನೀವು ಪ್ರಾಂಪ್ಟಾಗಿ ತುಂಬ ಶುದ್ಧವಾದ ಮನಸ್ಸಿಂದ ಭಕ್ತಿಪೂರ್ವಕವಾಗಿ ಮಾಡಿದರೆ ಖಂಡಿತ ಅವ್ರಿಗೆ ಸಲ್ಲುತ್ತೆ. ನೀವೆಲ್ಲ ಕೇಳ್ತಿದ್ರಲ್ಲ, ಹೆಂಗೆ ನಿನಗೆ ಎಲ್ಲಿಂದ ಬರುತ್ತೆ ಎನರ್ಜಿ, ಎಲ್ಲಿಂದ ಇಷ್ಟೆಲ್ಲ ಮಾಡ್ತೀಯಾ, ಎಷ್ಟು ಪೂಜೆ ಮಾಡ್ತೀಯೇ ಅಂತ ಕೇಳ್ತಿರಲ್ಲ. ಸೊ ಇದೆಲ್ಲನೂ ಅವ್ರು ಮಾಡಿಸ್ಕೋತಿರೋದು, ನಾವು ಮಾಡೋದಲ್ಲ ಇದು. ನಾವಿಲ್ಲಿ ನೆಪ ಮಾತ್ರ. ಆ ತಾಯಿಗೆ ಹೆಂಗೆ ಸೇವೆ ಬೇಕೋ ಆಕೆನೇ ತೊಗೋತಾಳೆ. ಇವಾಗ ಶಿವನಿಗೆ ಯಾವ ಥರ ಪೂಜೆ ಬೇಕೋ ಆತ ತೊಗೋತಿದ್ದಾನೆ, ರಾಯರಿಗೆ ನಾವು ಯಾವ ಥರ ಪೂಜೆ ಮಾಡಬೇಕು ಗುರುಗಳು ತೊಗೋತಿದ್ದಾರೆ. ಹಾಗೆ ಅವರಿಗೆ ಹೇಗೆ ಬೇಕೋ ಆ ರೀತಿಯಾದ ಪೂಜೆನ ನಮ್ಮಿಂದ ತೊಗೋತಿದ್ದಾರೆ ಅಂತ ಭಾವಿಸೋಣ. ನಾವಿಲ್ಲಿ ಪೂಜೆ ಮಾಡ್ತೀವಿ ಅಂತ ಹೇಳೋದಕ್ಕಿಂತನೂ ನಾವು ಸೇವೆ ಸಲ್ಲಿಸ್ತಿದ್ದೀವಿ ಅಂತ, ಅದು ನನಗೆ ತುಂಬ ಸೂಕ್ತವಾದ ಪದ ಅಂತ ಅನಿಸುತ್ತೆ. ಮಾಡಿದ್ವಿ, ನಾವು ದೇವ್ರಿಗೇನೋ ಮಾಡಿದ್ವಿ ಅನ್ನೋದು ಬೇಡ, ದೇವ್ರಿಗೆ ಸೇವೆ ಸಲ್ಲಿಸಿದ್ವಿ ಅನ್ನೋಣ. ಏಕೆಂದರೆ ಎಲ್ಲನೂ ಕೊಡೋದು ಆ ಪರಮಾತ್ಮನಿಗೆ ನಾವು ಇನ್ನೇನು ಕೊಡೋಕ್ಕಾಗುತ್ತೆ? ಸೇವೆ ಬಿಟ್ಟರೆ ಇನ್ನೇನು ನಾವು ಕೊಡೋಕ್ಕೆ ಸಾಧ್ಯ ಇಲ್ಲ. ಎಲ್ಲ ಇದೆ ಅವನ ಹತ್ರ, ನಾವೇನು ಕೊಡೋಕ್ಕೆ ಸಾಧ್ಯ ಅಲ್ವಾ? ಹಾಗೆ ಶಕ್ತಿ ಕೊಡಪ್ಪ, ನಮಗೆ ನಿನ್ನ ಸೇವೆ ಮಾಡೋ ಶಕ್ತಿ ಕೊಡು, ಸಮಯ ಕೊಡು, ಆ ಒಂದು ಮನಸ್ಥಿತಿ ಕೊಡು, ಅಷ್ಟನ್ನು ಮಾತ್ರ ಬೇಡಿಕೊಂಡು ತಗೊಳಪ್ಪ, ನೀನು ಕೊಟ್ಟಿದ್ದನ್ನು ಮತ್ತೆ ನಾನು ನಿನಗೆ ರಿಟರ್ನ್ ಕೊಡ್ತಿದ್ದೀನಿ ಅಂತ ಸೇವೆ ರೂಪದಲ್ಲಿ ಕೊಡ್ಬೋದು. ಅಷ್ಟು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಆಷಾಢ ಮಾಸದಲ್ಲಿ ಕನಕದಾರ ಸ್ತೋತ್ರ ಪಾರಾಯಣ ಮಾಡ್ತಾಯಿದ್ದೀನಿ. ನನಗಂತೂ ತುಂಬ ಸಮಾಧಾನ ಆಗ್ತಿದೆ. ನಿಜ ಹೇಳಲ್ಲ, ಮನೆಯೇ ಮಂತ್ರಾಲಯ ಥರನೇ ಆಗಿದೆ. ನಮ್ಮ ಮನೆ ಅಂತೂ ನನಗೆ ದೇವಸ್ಥಾನ ಥರನೇ ಅನಿಸುತ್ತೆ. ಅಷ್ಟು ನೆಮ್ಮದಿ, ಖುಷಿ, ಸಂತೋಷ. ದುಡ್ಡಿದ್ದರೆ ಮಾತ್ರ ನಾವು ಸಿರಿವಂತರು ಅಂತ ಹೇಳೋದಕ್ಕಿಂತನೂ 3 ಹೊತ್ತು ಊಟ, ಒಳ್ಳೆ ಬಟ್ಟೆ, 4 ಜಾಗದಲ್ಲಿ ಹೋದಾಗ ಕೊಡೋವಂಥ ಮರ್ಯಾದೆ, ಸಂಬಂಧಗಳಲ್ಲಿ ಇರೋವಂಥ ಗೌರವ, ಪ್ರೀತಿ, ವಿಶ್ವಾಸ, ಬಾಂಧವ್ಯ ಇಷ್ಟೇ ಸಾಕು, ಇನ್ನೇನೂ ಬೇಡ ಅನಿಸುತ್ತೆ ಕೆಲವೊಂದು ಸಾರಿ. ಹಾಗೆ ನೀವೆಲ್ಲ ಕೇಳಿದ್ದಕ್ಕೆ ನಾನು ವ್ಲಾಗಲ್ಲೇ ಒಂದು ಡಿಟೇಲ್ಡ್ ಆನ್ಸರ್ ಕೊಡೋಣ ಅಂಥೇಳಿ ಮಾಡಿದೆ. ಸೊ ಇದಿಷ್ಟು
ಆಷಾಢ ಮಾಸದ 2ನೇ ಶುಕ್ರವಾರದ ಪೂಜೆ ಹೇಗಾಯಿತು ನಮ್ಮ ಮನೆಯಲ್ಲಿ ಅನ್ನೋದನ್ನು ತೋರಿಸ್ತಾ, ಹಾಗೆ ಒಬ್ಬ ಗೃಹಿಣಿಯಾಗಿ ನಮ್ಮ ಮನೆಗೆ ನಮ್ಮ ಒಂದು ಕಾಂಟ್ರಿಬ್ಯೂಷನ್ ಎಷ್ಟಿರಬೇಕು ಆ ಮನೆಯ ಸಕ್ಸಸ್ಗೆ ಒಬ್ಬ ಗೃಹಿಣಿಯಾಗಿ ನಾವೇನೆಲ್ಲ ಮಾಡಬಹುದು, ಒಬ್ಬ ಗೃಹಿಣಿಯ ಕರ್ತವ್ಯ ಏನೇನಿರುತ್ತೆ ಇದನ್ನು ಹಂಚ್ಕೋಬೇಕು ಅಂತ ಅನಿಸ್ತು. ಹಾಗಾಗಿ ತಿಳಿಸ್ತಿದ್ದೀನಿ. ಇದರಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ, ಏನಾದರೂ ತಪ್ಪಾಗಿ ಹೇಳಿದ್ರೂ ಕೂಡ ಕ್ಷಮಿಸಿ. ನನ್ನ ನಾಲೆಡ್ಜ್ ಎಷ್ಟಿದೆಯೋ, ನಾನು ಎಷ್ಟು ಪಾಲಿಸ್ತಿದ್ದೀನೋ, ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟನ್ನು ಮಾತ್ರನೇ ನಾನಿಲ್ಲಿ ಶೇರ್ ಮಾಡ್ಕೊಂಡಿರೋದು. ಸೊ ಇದಿಷ್ಟು ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಮತ್ತು ಮುಂದಿನ ವ್ಲಾಗಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ನಾನಿನ್ನು ಹೋಗಿ ಬರ್ತೀನಿ. ನಮಸ್ಕಾರ. ನಮೋಸ್ತು ದಾಮೋದರ ವಲ್ಲಭಾಯೇ, ನಮೋಸ್ತು ಕಾಂತೆ ಕಮಲೇಕ್ಷಣಾಯೈ, ನಮೋಸ್ತು ಭೂತ್ಯೈ ಭುವನ ಪ್ರಸೂತ್ಯೈ, ನಮೋಸ್ತು ದೇವಾದಿಭಿರರ್ಚಿತಾಯೈ, ನಮೋಸ್ತು ನಂದಾತ್ಮಜ ವಲ್ಲಭಾಯೈ, ಸಂಪದ್ಗರಾಣಿ ಸಕ